ಹಲೋ ನಮಸ್ಕಾರ ಲತಾ ಮೇಡಮ್. ಅದು ಟೈಮ್ ನ ಚೇಂಜ್ ಮಾಡಿದೆ. ಅವಾಗ ನೀವು ಹೇಳ್ದಂಗೆನೆ ವೃಶ್ಚಿಕ ಲಗ್ನ ಬರುತ್ತೆ. ಮತ್ತೆ ಇದು ಆಮ್, ಚಂದ್ರ ಧನುರಲ್ಲಿದ್ದಾನೆ, ಮೂಲದಲ್ಲೇ ಇದ್ದಾನೆ. ಮೂಲದಲ್ಲಿದ್ದು ಬೇರೆ ಎಲ್ಲ ಸೇಮ್ ಇರುತ್ತೆ. ಮೂಲದಿಂದ ಇನ್ನೂ ಚೇಂಜ್ ಆಗಲ್ಲ. ಚಂದ್ರ ಮೂಲ 4ನೇ ಪಾದದಲ್ಲಿದ್ದಾನೆ. ದಟ್ಸ್ ಫೈನ್. ಬಟ್ ಉಳ್ದಂಗೆಲ್ಲ ಬೇರೆ ಏನೇನಾಯ್ತು, 7 ಮನೆ ಶಿಫ್ಟ್ ಆಯ್ತಲ್ಲ. ಈಗ ಮಾರ್ಸ್ ಅಲ್ಲಿ 1 6 10 ಇದೆ. ಮಂಗಳ ಬಿಕಾಸ್ ಮಂಗಳ 1 6 10 1 6 8 10 ಇವ್ರದ್ದು 8 ಪ್ರಾಮಿನೆಂಟ್ ಆಗಿ ಬರ್ಲಿಕ್ಕೆ ಹಿಡಿದಿದೆ. 8 10 11 2 2 8 9 10 11 ಚಂದ್ರದಲ್ಲಿ ಬಂದಿದೆ. ಈಗ ಶುಕ್ರ ದಶೆನೆ ನಡೀತಾ ಇದೆ. ಆದ್ರೆ ಶುಕ್ರ 7 9 ಇದು 1 2 7 8 9 1 2 5 7 8 9 11 12 ಇದೆ. 1 2 ಇದು ಈ ಇದರಲ್ಲಿ ಇಂಡಿಕೇಶನ್ ಏನಾಗುತ್ತೆ ಅಂದ್ರೆ ಲಾಯರ್ ಆದ್ರೂ ಆಗ್ಬೋದು, ಮೆಡಿಸಿನ್ ಆದ್ರೂ ಆಗ್ಬೋದು. 8 11 ಅಂದ್ರೆ ಮೆಡಿಸಿನ್ ಅಂತ ಕರೀತಾರೆ. ಸೊ ಮೆಡಿಸಿನ್ ಕಡೆಗೆ ಅವ್ರದ್ದು ಒಲವು ಇದೆಯಾ ಅಥವಾ ಲಾಯರ್ ಕಡೆಗೆ ಇದೆಯಾ ನೋಡಿ. 10 11 ಇತ್ತು ಅಂದ್ರೆ 10 ದಶದಲ್ಲಿ ಇತ್ತು ಅಂದಿದ್ರೆ ಮ್ಯಾನೇಜ್ಮೆಂಟ್ MBA ಅಥವಾ ಕಾಮರ್ಸ್ ಕಡೆಗೆ ಹೋಗೋದಿತ್ತು. 8 9 11 12 ಇರೋದಕ್ಕೆ ಮೆಡಿಕಲ್ ಕಡೆಗೆ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಆಮೇಲೆ ಈಗ ಶನಿ ದಶ ನಡೀತಾ ಇದೆ. ಶನಿ ದಶದ ನಡೀತಾ ಇರಬೇಕಾದ್ರೆ 3 4 5 9 3 4 5 9 ಇದ್ರೆ 3 4 9 ಇದೆ, 5 ಇಲ್ಲ. 3 4 2 5 11 ಇಲ್ಲ. ಸ್ವಲ್ಪ 2 5 11 ಸಿಗುತ್ತೆ ಇಲ್ಲಿ ಬುಧ ಮತ್ತೆ ಗುರುದಲ್ಲಿ. 2 5 11 ಅಂದ್ರೆ ಹೆಚ್ಚಿಗೆ ಮಾರ್ಕ್ಸ್. ಆದ್ರೆ ನನಗೆ ಅನ್ಸದಂಗೆ 3 4 9 3 4 5 9 ವಿಸಿಬಲ್ ಇದೆ ಸ್ಯಾಟರ್ನ್ ಅಲ್ಲಿ. ಸೊ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ತೆಗಿಬಹುದು. ಅದನ್ನ ಅದರ್ ದೆನ್ ದಟ್ ಎಲ್ಲ ಸೇಮ್ ಮೊದ್ಲು ಹೇಳ್ದಂಗೆನೆ ಇದೆ. ಯಾಕೆಂದ್ರೆ ಚಂದ್ರ ಅಷ್ಟೇ ಸ್ವಲ್ಪ ಮೂವ್ ಆಗಿದ್ದಾನೆ. ಉಳ್ದಂಗೆಲ್ಲ ಸೂರ್ಯ ಆರಿದ್ರದಲ್ಲಿದ್ದಾನೆ. ಚಂದ್ರ ಮೂಲದಲ್ಲಿ ಇದ್ದಾನೆ. ಆಮೇಲೆ ಶುಕ್ರ ಅಶ್ಲೇಷದಲ್ಲಿದ್ದಾನೆ. ಸ್ಯಾಟರ್ನ್ ಅಶ್ಲೇಷದಲ್ಲಿದೆ. ಜುಪಿಟರ್ ಜ್ಯೇಷ್ಠದಲ್ಲಿದೆ. ಇವರೆಲ್ಲರೂ ಅವರಿಗೆ ಸಹಕಾರಿಗಳೇ ಆಗಿರ್ತಾರೆ. ಸೊ ಬೇರೆ ಏನು ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. 1 2 3 4 ರಾಹು 4ನೇ ಮನೆಯಲ್ಲಿದ್ದಾನೆ. ರಾಹು 4ನೇ ಮನೆಯಲ್ಲಿದ್ರೆ ಬಹಳ ಮನೆ ಕಡೆಗೆ ಲಕ್ಷ್ಯ ಸ್ವಲ್ಪ ತಗೋತಾರೆ. ಆಮೇಲೆ 10ನೇ ಮನೇಲಿ ಕೇತು ಇರುತ್ತೆ. ರಾಹು 4ನೇ ಮನೆಯಲ್ಲಿದ್ರೆ 10ನೇ ಮನೇಲಿ ಕೇತು ಇರುತ್ತೆ. ಆಮೇಲೆ ಮಂಗಳ ಅವನ ಮನೆಯಲ್ಲೇ ಇರೋದ್ರಿಂದ ಮಂಗಳ 1 ಮತ್ತು 6 ಕೊಡ್ತಾನೆ. ಸೊ ಕೆಲಸ ಎಲ್ಲ ಬೇಸಿಕಲಿ ಮೆಡಿಕಲ್ ಆದ್ರೂ ಮಾಡ್ಬೋದು, ಲಾಯರ್ ಆದ್ರೂ ಮಾಡ್ಬೋದು. ಅವ್ರು ಸ್ಟ್ರಾಂಗ್ ಆಗಿರೋದಕ್ಕೆ ಹಿಮೆ ಚೂಸ್ ಇದು 6ನೇ ಮನೆಯಲ್ಲಿ ಮಂಗಳ ಇತ್ತು ಅಂದ್ರೆ ಹೋರಾಟದಂತಹ ಕೆಲಸಗಳನ್ನು ಮಾಡೋ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನೀವೇ ನೋಡಿ, ಸ್ಲೋ ಆಗಿ ಅವ್ರ ವ್ಯಕ್ತಿತ್ವ ರೂಪುಗೊಳ್ತಾ ಹೋಗುತ್ತಲ್ಲ. ಈಗ ಸರ್ ಹೇಳೋ ಪ್ರಕಾರ ಮೆಡಿಸಿನ್ ಮತ್ತೆ ಲಾಗೆ ಸೇಮ್ ಕಾಂಬಿನೇಷನ್ ಕೊಡ್ತಾರೆ ಸರ್. 1 2 11 ಪ್ಲಸ್ 6 8 9 12 ಇದು ಯಾವ ತರ ಅವರು ರೂಪುಗೊಳ್ತಾರೆ ಅನ್ನೋದು ನೀವು ಸ್ಲೋ ಆಗಿ ಗೊತ್ತಾಗುತ್ತೆ. ಕಮೆಂಟ್ ಮಾಡಿ. ಉಳ್ದಂಗೆಲ್ಲ ನಾನು ಹೇಳ್ದ್ನಲ್ಲ, ಶನಿ ಗುರು ಎಲ್ಲಾ ಗ್ರಹಗಳು ಮಿತ್ರ ತಾರೆಯಲ್ಲಿ ಇದಾವೆ. ಸೊ ಪರಮ ಮಿತ್ರ ತಾರೆಯಲ್ಲಿ ಇದಾವೆ. ಇವೆಲ್ಲ ಚೆನ್ನಾಗಿ ಆಗಿ ಬರುತ್ತೆ. ಥ್ಯಾಂಕ್ ಯು.